ಕಾಗೆ ಬಹುಶಃ ಎಲ್ಲರ ಕಣ್ಣಿಗೆ ಕಾಣುವ ಅತಿ ದೊಡ್ಡ ಅಪಶಕುನದ ಪಕ್ಷಿ ಅಂತಂದ್ರೆ ಅದು ಕಾಗೆನೇ ಅಂತ ಅನಿಸುತ್ತೆ ಅಲ್ವಾ. ಹೊರಗೆ ಎಲ್ಲಾದರೂ ಹೋಗುವಾಗ ಕಾಗೆ ಕೂಗ್ತಾ ಇದ್ರೆ ಅಥವಾ ಕಾಗೆ ಕಂಡ್ಕೊಳ್ಳೆ ಸ್ವಲ್ಪ ಹೊತ್ತು ಬಿಟ್ಟು ಹೋದರೆ ಆಯಿತು ಅಂತ ತುಂಬ ಜನ ಯೋಚಿಸ್ತೀವಿ. ಆ್ಯಂಡ್ ಬಹುಶಃ ನಿಮ್ಮೆಲ್ಲರಿಗೂ ನೆನಪಿರ್ಬೋದು, ಚಿಕ್ಕವರಿದ್ದಾಗ ಅಜ್ಜಿ ಹೇಳ್ತಿದ್ದ ಒಂದು ಕಥೆಯ ಬಗ್ಗೆ, ಅದೇ ಬಾಯಾರಿದ ಕಾಗೆ ಅಂತ. ಸೊ ಈ ಕಥೆಯ ಸಾರಾಂಶ ಏನಾಗಿತ್ತಂತಂದರೆ, ಬಿಸಿಲಿನಲ್ಲಿ ಬಾಯಾರಿಗೆ ಬಂದ ಕಾಗೆ ಅರ್ಧ ತುಂಬಿದ ಜಗ್ಗನ್ನು ನೋಡುತ್ತೆ. ಅರ್ಧ ತುಂಬಿದ ಜಗ್ನಲ್ಲಿ ನೀರನ್ನು ಕುಡಿಲಿಕ್ಕೆ ಆಗದ ಕಾಗೆ ಅಲ್ಲೇ ನೀರಿದ್ದ ಕಲ್ಲುಗಳನ್ನು ಆ ಜಗ್ಗಿಗೆ ಹಾಕುತ್ತೆ. ಆವಾಗ ನೀರು ಮೇಲ್ ಬಂದ ಮೇಲೆ ಆ ನೀರನ್ನು ಕುಡಿದು ತನ್ನ ಬಾಯಾರಿಕೆಯನ್ನು ತೀರಿಸ್ಕೊಂಡು ಹಾರಿ ಹೋಗುತ್ತೆ. ನೀವೆಲ್ಲ ಈ ಕಥೆಯ ಬಗ್ಗೆ ಕೇಳಿರ್ತೀರಿ ಅಂತ ಅಂದ್ಕೊಳ್ತೀನಿ. ಆದರೆ ಬಹುಶಃ ಯಾವಾಗಲಾದರೂ ಯೋಚಿಸಿದ್ರಾ ಇಲ್ಲಿ ಕಾಗೆಗೆ ಯಾಕೆ ಮೆನ್ಷನ್ ಮಾಡಿದ್ರು ಅಂತ? ಎಸ್, ಬಹುಶಃ ನಮ್ಮ ಹಿರಿಯರಿಗೆ ಕಾಗೆಯ ಬಗ್ಗೆ ಇದ್ದ ಇಂಟೆಲಿಜೆನ್ಸ್ ಬಗ್ಗೆ ಗೊತ್ತಿತ್ತು ಅಂತ ಅನಿಸುತ್ತೆ. ಆ್ಯಂಡ್ ಅಷ್ಟೇ ಅಲ್ಲ, ನೀವು ಗಮನ ಕೊಟ್ಟಿದ್ರೆ ನಮ್ಮ ಹಿಂದೂ ಪರಂಪರೆಯಲ್ಲಿ ಕಾಗೆಗೆ ಅದರದ್ದೇ ಆದ ತುಂಬ ಇಂಪಾರ್ಟೆನ್ಸನ್ನು ಕೊಟ್ಟಿದ್ದಾರೆ. ಫಾರ್ ಎಕ್ಸಾಂಪಲ್, ಮನೆಯಲ್ಲಿ ಯಾರತ್ತಾದರೂ ಸಾವಾದರೆ ಕಾಗೆಗೆ ಪಿಂಡ ಇಡುವ ವಾಡಿಕೆ ನಮ್ಮಲ್ಲಿದೆ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ಕಾಗೆಯ ಕುರಿತಾದ ಒಂದು ಕುತೂಹಲಕಾರಿ ಇನ್ಫಾರ್ಮೇಷನನ್ನು ನಿಮ್ಮ ಜೊತೆಗೆ ಹಂಚ್ಕೊಳ್ತಿದ್ದೀನಿ. ಇನ್ ಕೇಸ್ ನನ್ನ ಈ ಪ್ರಯತ್ನ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಇನ್ಫೋವೇಗ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಎಸ್ ಫ್ರೆಂಡ್ಸ್, ಭೂಮಿಯಲ್ಲಿರುವ ಪ್ರತಿಯೊಂದು ಕ್ರಿಯೇಚರ್ಗೂ ಅದರದ್ದೇ ಆದ ಪ್ರಾಮುಖ್ಯತೆ ಇದೆ. ಒಂದು ಸಣ್ಣ ಇರುವೆಯಿಂದ ಹಿಡಿದು ದೊಡ್ಡ ಆನೆಯವರೆಗೂ ಪ್ರತಿಯೊಂದು ಪ್ರಾಣಿ ಪಕ್ಷಿಗಳಿಗೂ ಅದರದ್ದೇ ಆದ ಇಂಟೆಲಿಜೆನ್ಸ್ ಇದೆ. ಆ್ಯಂಡ್ ಮನುಷ್ಯರಾದ ನಾವು ಈ ಬ್ಯುಸಿ ಲೈಫ್ನಲ್ಲಿ ಈ ಪ್ರಾಣಿಗಳ ಬಗ್ಗೆ ತಿಳ್ಕೊಳ್ಳುವಲ್ಲಿ ತುಂಬ ಫೇಲ್ ಆಗ್ತಿರ್ತೀವಿ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ಕಾಗೆಯ ಕುರಿತಾದ ಕುತೂಹಲಕಾರಿ ಇನ್ಫಾರ್ಮೇಷನನ್ನು ತಿಳ್ಕೊಳ್ಳೋಣ. ಕಾಗೆಯನ್ನು ಎಲ್ಲರೂ ಅಪಶಕುನ ಅಂತಾನೆ ಅಂದ್ಕೊಂಡಿದ್ದಾರೆ. ಕಾಗೆ ಕಪ್ಪಾಗಿದೆ, ಯಾವುದಕ್ಕೂ ಉಪಯೋಗ ಬರಲ್ಲ ಅನ್ನೋದು ತುಂಬ ಜನರ ಯೋಚನೆ. ಆದರೆ ನಿಮಗೆ ಕೇಳಿ ಶಾಕ್ ಆಗ್ಬೋದು, ಕಾಗೆಗೆ ಒಂದು 7 ವರ್ಷದ ಮಗುವಿನಷ್ಟೇ ಇಂಟೆಲಿಜೆನ್ಸ್ ಕಾಗೆಗೆ ಇರುತ್ತೆ ಅಂತ. ಆ್ಯಂಡ್ ಇದು ತುಂಬ ಜನರಿಗೆ ಗೊತ್ತಿಲ್ಲದ ಫ್ಯಾಕ್ಟ್ ಕೂಡ. ಆ್ಯಕ್ಚುಲಿ ನಾವು ಅಂತಿರ್ತೀವಲ್ವಾ, ಹಾವಿಗೆ 12 ವರ್ಷದ ದ್ವೇಷ ಇರುತ್ತೆ ಅಂತ. ಆದರೆ ಬಹುಶಃ ನಿಮಗೆ ಗೊತ್ತಿಲ್ಲ ಅಂತ ಅನಿಸುತ್ತೆ. ಇನ್ ಕೇಸ್ ನೀವೇನಾದರೂ ಕಾಗೆಗೆ ಕೆಡುಕು ಮಾಡಿದ್ರೆ ಅದು ಸಾಯೋವರೆಗೂ ಕೂಡ ನಿಮ್ಮ ಮೇಲೆ ದ್ವೇಷ ಇಟ್ಕೊಂಡಿರುತ್ತೆ. ಅದಕ್ಕಾಗಿ ಕಾಗೆ ಮನುಷ್ಯನನ್ನ ನೆನಪಿನಲ್ಲಿಟ್ಕೊಂಡು ಅವನು ಹೋದಲ್ಲೆಲ್ಲ ಅದು ಹೋಗಿ ಅವನ ಮೇಲೆ ಕೂಗ್ತಾನೆ ಇರುತ್ತೆ. ಆ್ಯಂಡ್ ಕಾಗೆ ಬಗ್ಗೆ ಕೆಲವು ರಿಸರ್ಚ್ ಪೇಪರ್ಸ್ಗಳನ್ನು ಹಾಗೆ ವಿಡಿಯೋಸ್ಗಳನ್ನು ನೋಡ್ತಿರ್ಬೇಕಾದ್ರೆ ಕೆಲವು ವಿಷಯಗಳು ನನಗೂ ಕೂಡ ಶಾಕ್ ಮಾಡಿದ್ವು. ಹೌದು, ಕಾಗೆಗೆ ಇಷ್ಟೊಂದು ಇಂಟೆಲಿಜೆನ್ಸ್ ಹೇಗಿದೆ ಅನ್ನೋಕೆ ಅಮೇರಿಕಾದಲ್ಲಿ ಕಾಗೆ ಮೇಲೆ ಒಂದು ಎಕ್ಸ್ಪೆರಿಮೆಂಟನ್ನು ಮಾಡಲಾಯಿತು. ಬನ್ನಿ ಆ ಎಕ್ಸ್ಪೆರಿಮೆಂಟ್ನ ಬಗ್ಗೆ ತಿಳ್ಕೊಳ್ಳೋಣ. ಸೊ ನೀವೀಗ ನೋಡ್ತಿದ್ದೀರಲ್ಲ, ಈ 3 ಬಾಕ್ಸ್ನಲ್ಲಿ ಒಂದೊಂದು ಬಾಕ್ಸ್ನಲ್ಲೂ ಕೂಡ ಒಂದೊಂದು ಕಲ್ಲನ್ನು ಇಡಲಾಗಿದೆ. ಆ್ಯಂಡ್ ಈ ಬಾಕ್ಸ್ಗಳನ್ನು ಕ್ಲೋಸ್ ಮಾಡಲಾಗಿದೆ. ಆ್ಯಂಡ್ ಹಾಗೆ ಈ ಬಾಕ್ಸ್ಗಳನ್ನು ಓಪನ್ ಮಾಡಲಿಕ್ಕೆ ಬೇಕಿರುವ ಟೂಲ್ಸ್ಗಳನ್ನು ಕೂಡ ನಿಯರ್ ಬೈ ಇಲ್ಲೇ ಇಡಲಾಗಿದೆ. ಸೊ ಕಾಗೆಗೆ ಇರೋ ಟಾಸ್ಕ್ ಏನಪ್ಪ ಅಂತಂದರೆ, ಇಲ್ಲಿ ಕಾಣ್ತಿರೋ ಒಂದು ಶಾರ್ಟ್ ಸ್ಟಿಕ್ಕನ್ನು ಎತ್ಕೊಂಡು ಬಾಕ್ಸ್ನಲ್ಲಿರುವ ಸ್ಟೋನ್ಸ್ಗಳನ್ನು ಹೊರಗೆ ತೆಗಿಬೇಕು. ಅದು ಕೂಡ 3 ಬಾಕ್ಸ್ನಲ್ಲಿರುವ ಸ್ಟೋನ್ಸ್ಗಳನ್ನು ಹೊರಗೆ ತೆಗೆದು ಇನ್ನೊಂದು ಬಾಕ್ಸ್ಗೆ ಹಾಕಬೇಕು. ಆ್ಯಂಡ್ ಆ ಬಾಕ್ಸ್ನಲ್ಲಿರೋ ಒಂದು ಲಾಂಗ್ ಸ್ಟಿಕ್ ಕಾಗೆಗೆ ಸಿಗುತ್ತೆ. ಆ್ಯಂಡ್ ಈಗ ಆ ಲಾಂಗ್ ಸ್ಟಿಕ್ಕನ್ನು ಯೂಸ್ ಮಾಡಿಕೊಂಡು ಕಾಗೆ ಆಹಾರವನ್ನು ಹೊರಗೆ ತೆಗಿಬೇಕು. ಆ್ಯಂಡ್ ಇಟ್ಸ್ ಟು ಕಾಂಪ್ಲಿಕೇಟೆಡ್ ಟಾಸ್ಕ್. ಸೊ ಹೊಟ್ಟೆ ಹಸಿದಿರೋ ಕಾಗೆ ಹೇಗೆ ಇದನ್ನು ಸಾಲ್ವ್ ಮಾಡುತ್ತೆ ಅಂತ ಎಕ್ಸ್ಪೆರಿಮೆಂಟನ್ನು ಮಾಡಲಾಗಿತ್ತು. ಆ್ಯಂಡ್ ಗೆಸ್ ವಾಟ್, ಕಾಗೆ ಈ ಟಾಸ್ಕನ್ನು ಸಾಲ್ವ್ ಮಾಡುತ್ತೆ. ಸೊ ಇದರಿಂದ ಸೈಂಟಿಸ್ಟ್ಗಳಿಗೆ ಗೊತ್ತಾಗಿದ್ದೇನಂತಂದರೆ ಕಾಗೆಗೆ ಇರೋ ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ ಬಗ್ಗೆ. ಆ್ಯಂಡ್ ನೀವು ಇದನ್ನು ಟ್ರೈನ್ ಮಾಡಿರೋ ಕಾಗೆ ಅಂತ ಅನ್ಬೋದು. ಆದರೆ ವೇಟ್, ಇದೇ ಥರ ಇನ್ನೊಂದು ಅನ್ಯೂಶುವಲ್ ಇನ್ಸಿಡೆಂಟ್ ನಡೆದಿರೋದ್ರ ಬಗ್ಗೆ ನಿಮಗೆ ಈಗ ಹೇಳ್ತೀನಿ. ಸೊ ಈ ಇನ್ಸಿಡೆಂಟ್ ಏನಪ್ಪ ಅಂತಂದರೆ, ಕಾಗೆಗೆ ಟ್ರಾಫಿಕ್ ರೂಲ್ಸ್ನ ಬಗ್ಗೆ ಇರೋ ಒಂದು ನಾಲೆಜ್ನ ಬಗ್ಗೆ ನಿಮಗೀಗ ಗೊತ್ತಾಗುತ್ತೆ. ಹೌದು, ಕಾಗೆ ಟ್ರಾಫಿಕ್ ರೂಲ್ಸ್ಗಳನ್ನು ಫಾಲೋ ಮಾಡಿ ನಟ್ಸ್ಗಳನ್ನು ಹೊಡೆಯೋ ಈ ವಿಡಿಯೋ ಇತ್ತೀಚೆಗೆ ವೈರಲ್ ಆಗಿತ್ತು. ಗ್ರೀನ್ ಲೈಟ್ ಇದ್ದಾಗ ನಟ್ಸ್ಗಳನ್ನು ರೋಡ್ ಮೇಲೆ ಹಾಕುತ್ತೆ. ಆ್ಯಂಡ್ ದೆನ್ ರೆಡ್ ಲೈಟ್ ಬಂದ ಮೇಲೆ ವೆಹಿಕಲ್ ಹೇಗಿದ್ರೂ ಸ್ಟಾಪ್ ಆಗಿರುತ್ತೆ ಅಲ್ವಾ, ಆ ಟೈಮಲ್ಲಿ ಒಡೆದೋಗಿರೋ ನಟ್ಸ್ಗಳನ್ನು ರೋಡ್ನಿಂದ ಎತ್ಕೊಂಡು ಹಾರು ಹೋಗುತ್ತೆ. ಆ್ಯಂಡ್ ಈ ವಿಡಿಯೋ ವೈರಲ್ ಆದಮೇಲೆ ಕಾಗೆಗೆ ಇರುವ ಇಂಟೆಲಿಜೆನ್ಸ್ ಬಗ್ಗೆ ತುಂಬ ಜನರಿಗೆ ಗೊತ್ತಾಯಿತು. ಸೊ 7 ವರ್ಷದ ಒಂದು ಮಗುವಿಗಿಂತಲೂ ಕಾಗೆ ಇಂಟೆಲಿಜೆನ್ಸ್ ಇದೆ ಅಂತ ಗೊತ್ತಾದಾಗ ವಿಜ್ಞಾನಿಗಳು ಅದರ ಬಗ್ಗೆ ತಿಳ್ಕೊಳ್ಳೋಕೆ ಮುಂದಾದರು. ಸೊ ಆವಾಗ ಗೊತ್ತಾಗಿರುವ ಸತ್ಯ ಏನಂತಂದರೆ, 2016ರಲ್ಲಿ ಒಂದು ಸ್ಟಡಿಯ ಪ್ರಕಾರ ನಾರ್ಮಲ್ ಆಗಿರುವ ಪ್ರೈಮೇಟ್ಸ್ಗಿಂತಲೂ 2ರಷ್ಟು ನ್ಯೂರಾನ್ಸ್ಗಳು ಕಾಗೆಗೆ ಜಾಸ್ತಿ ಇರುತ್ತೆ. ಆ್ಯಂಡ್ ಕಾಗೆಗೆ ಹೈ ಬ್ರೈನ್ ಟು ಬಾಡಿ ರೇಷಿಯೋ ಇದೆ ಅಂತ ಕೂಡ ರಿಸರ್ಚ್ನಿಂದ ಗೊತ್ತಾಯಿತು. ಏನಪ್ಪ ಇದು ಬ್ರೈನ್ ಟು ಬಾಡಿ ರೇಷಿಯೋ ಅಂತ ಯೋಚಿಸ್ತಿದ್ದೀರಾ? ಕಾಗೆಯ ಬ್ರೈನ್ ಸೈಜ್ ಬಾಡಿಗಿಂತಲೂ ಜಾಸ್ತಿ ಇರುತ್ತೆ ಅಂತ ರಿಸರ್ಚ್ನಿಂದ ಗೊತ್ತಾಗಿದ್ದು. ಸೊ ಇದರಿಂದ ಕಾಗೆಗೆ ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ ಹಾಗೆ ಪ್ಲ್ಯಾನಿಂಗ್ ಮಾಡೋ ಸ್ಕಿಲ್ ಓವರ್ ಅ ಟೈಮ್ ಪೀರಿಯಡ್ ಇಂಪ್ರೂವ್ ಆಗಿದೆ ಅಂತ ಕೂಡ ಗೊತ್ತಾಯಿತು. ಅಷ್ಟೇ ಅಲ್ಲ, ಕಾಗೆಗೆ ವೆಲ್ ಡೆವಲಪ್ಡ್ 4 ಬ್ರೈನ್ ಕೂಡ ಇದೆ.
ಆ್ಯಂಡ್ ಕಾಗೆಯ ಬ್ರೈನ್ ತುಂಬ ಕಾಂಪ್ಲೆಕ್ಸ್ ಸ್ಟ್ರಕ್ಚರ್ನಿಂದ ಕೂಡಿದೆ ಅಂತ ಗೊತ್ತಾಯಿತು. ಸೊ ಈ ಎಲ್ಲ ರಿಸರ್ಚ್ನಿಂದ ಗೊತ್ತಾಗಿದ್ದು ಏನಂತಂದರೆ ಕಾಗೆಗೆ ಹೈ ಥಿಂಕಿಂಗ್ ಕೆಪಾಸಿಟಿ ಹಾಗೆ ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ ಇದೆ ಅಂತ ಗೊತ್ತಾಯಿತು. ಹಾಗೆ ಕಾಗೆಗೆ ಮನುಷ್ಯನನ್ನು ನೆನಪಿಟ್ಟುಕೊಳ್ಳುವಷ್ಟು ಶಕ್ತಿ ಇದೆಯಾ ಅನ್ನೋ ಪ್ರಶ್ನೆಗೆ ಕಾಗೆ ಮನುಷ್ಯನನ್ನು ರೆಕಗ್ನೈಸ್ ಮಾಡೋ ಕೆಪಾಬಿಲಿಟಿ ಇದೆ. ಆ್ಯಂಡ್ ಇನ್ ಕೇಸ್ ನೀವೇನಾದರೂ ಕಾಗೆಗೆ ರೆಗ್ಯುಲರ್ಲಿ ಫೀಡ್ ಮಾಡೋರಾಗಿದ್ದರೆ ಆ್ಯಂಡ್ ನೀವು ಕಾಗೆ ಯಾವುದಾದ್ರೂ ಒಬ್ಬ ಸದಸ್ಯರಿಗೆ ಹಾರ್ ಮಾಡಿದರೆ ಅವು ನಿಮ್ಮನ್ನು ನೆನಪಿನಲ್ಲಿ ಇಟ್ಕೊಳ್ತವೆ. ಅಷ್ಟೇ ಅಲ್ಲ, ಕಾಗೆ ಸ್ಪಿರಿಚುವಾಲಿಟಿಯಲ್ಲೂ ಕೂಡ ತುಂಬ ಹೈಯರ್ ಲೆವೆಲ್ನಲ್ಲಿರುವ ಒಂದು ಪಕ್ಷಿ. ಹ್ಯಾಸ್ ವಿ ಬಿಲೀವ್ಡ್ ಕಾಗೆಯನ್ನು ಶನಿ ದೇವರ ವಾಹನ ಅಂತ ಕೂಡ ನಾವು ನಂಬ್ತೀವಿ. ಸೊ ಇದರ ಅರ್ಥ ಕಾಗೆಯ ವಕ್ರದೃಷ್ಟಿ ಒಬ್ಬ ಮನುಷ್ಯನ ಮೇಲೆ ಬಿದ್ದರೆ ಅವನು ಏಳಿಗೆ ಕಾಣಲ್ಲ ಅನ್ನೋ ಒಂದು ನಂಬಿಕೆ ಇದೆ. ಆ್ಯಂಡ್ ಎಸ್, ಇವೆಲ್ಲ ಡಿಪೆಂಡ್ ಆಗಿರೋದು ನಾವು ಮಾಡೋ ದಿನನಿತ್ಯದ ಕರ್ಮಾದಿಗಳ ಮೇಲೆ. ಆ್ಯಂಡ್ ನಿಮ್ಮಲ್ಲೀಗ ಒಂದು ಕ್ವಶನ್ ಹುಟ್ಟಿರ್ಬೋದು, ಕಾಗೆ ಹಾಗೆ ನಾಯಿಯನ್ನು ಕಂಪೇರ್ ಮಾಡಿದರೆ ಯಾವುದು ತುಂಬ ಇಂಟೆಲಿಜೆನ್ಸ್ ಇರುತ್ತೆ ಅಂತ. ಕಾಗೆ ನಾಯಿಗಿಂತಲೂ ತುಂಬ ಶಾರ್ಪ್ ಇರುತ್ತಾ? ಬನ್ನಿ ಈ ಪ್ರಶ್ನೆಯ ಉತ್ತರವನ್ನು ಹುಡುಕೋ ಪ್ರಯತ್ನವನ್ನು ಮಾಡೋಣ. ಕಾಗೆ ಹಾಗೆ ನಾಯಿ ಎರಡೂ ಕೂಡ ತುಂಬ ಇಂಟೆಲಿಜೆಂಟ್ ಸ್ಪೀಷೀಸ್. ನಾಯಿಗಳಿಗೆ ಮನುಷ್ಯನನ್ನು ಅಂಡರ್ಸ್ಟ್ಯಾಂಡ್ ಮಾಡುವ ಒಂದು ಶಕ್ತಿ ಇದೆ. ಆ್ಯಂಡ್ ನಾಯಿಗೂ ಮನುಷ್ಯನಿಗೂ ತುಂಬ ಎಮೋಷ್ನಲ್ ಬಾಂಡಿಂಗ್ ಇರೋದರ ಬಗ್ಗೆ ನಿಮಗೆಲ್ಲ ಗೊತ್ತಿದೆ. ಆ್ಯಂಡ್ ಇನ್ ಟರ್ಮ್ಸ್ ಆಫ್ ಇಂಟೆಲಿಜೆನ್ಸ್ ಅಂತ ಬಂದಾಗ ಕಾಗೆಗೆ ಯೂನಿಕ್ ಆಗಿ ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ ಕೂಡ ಇದೆ. ಆ್ಯಂಡ್ ಇಂಪ್ರೂವ್ಡ್ ಮೆಮರಿ ಎಬಿಲಿಟಿ ಕೂಡ ಇದೆ. ಆ್ಯಂಡ್ ಸ್ಟಡೀಸ್ ಕೂಡ ಹೇಳ್ತಿರೋದು ಏನಪ್ಪ ಅಂತಂದರೆ ನಾಯಿಯನ್ನು ಕಂಪೇರ್ ಮಾಡಿದರೆ ಕಾಗೆಗೆ 0.1% ಇಂಟೆಲಿಜೆನ್ಸ್ ಜಾಸ್ತಿ ಇದೆ ಅಂತ ಹೇಳ್ತಾರೆ. ಸೊ ಅದಕ್ಕಾಗಿ ಅನಿಸುತ್ತೆ ನಮ್ಮ ರಕ್ಷಿತ್ ಶೆಟ್ಟರು ಉಳಿದವರು ಕಂಡಂತೆ ಅನ್ನೋ ಮೂವಿಯಲ್ಲಿ ಕಾಗೆಗೆ ಅಷ್ಟೊಂದು ಇಂಪಾರ್ಟೆನ್ಸನ್ನು ಕೊಟ್ಟಿದ್ದಾರೆ ಅಂತ. ಆ ಸಿನಿಮಾದಲ್ಲಿ ಕಾಗೆಗೆ ಅಂತಾನೆ ಒಂದು ಪಾತ್ರ ಇದೆ. ಆ್ಯಂಡ್ ಕಾಗೆ ಬಗ್ಗೆ ಅದೇ ಸಿನಿಮಾದಲ್ಲಿ ಒಂದು ಹಾಡು ಕೂಡ ಇದೆ. ಆ್ಯಂಡ್ ಕಾಗೆಗಳು ಅಷ್ಟು ಬೇಗ ಮನುಷ್ಯರೊಂದಿಗೆ ಬೆರೆಯೋದಿಲ್ಲ. ಸೊ ಅದೇ ಕಾರಣಕ್ಕೆ ತುಂಬ ಜನರಿಗೆ ಕಾಗೆಯನ್ನು ಕಂಡ್ರೆ ಆಗಬರಲ್ಲ ಆ್ಯಂಡ್ ಇಗ್ನೋರ್ ಮಾಡ್ತಾರೆ. ಬಟ್ ಐ ಥಿಂಕ್ ನೀವು ಈಗ ಕಾಗೆ ಬಗ್ಗೆ ಗೊತ್ತಿರೋದ ಹಲವಾರು ವಿಷಯಗಳನ್ನು ತಿಳ್ಕೊಂಡಿದ್ದೀರಿ. ಎಸ್ ಫ್ರೆಂಡ್ಸ್, ಇದಾಗಿತ್ತು ಇಂದಿನ ಇಂಟ್ರೆಸ್ಟಿಂಗ್ ವಿಡಿಯೋ. ಮುಂದೆ ಇಂತಹದೇ ಇನ್ನೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆಗೆ ಮತ್ತೆ ಸಿಗ್ತಿರ್ತೀನಿ. ಸೈನಿಂಗ್ ಆಫ್ ಫ್ರಮ್ ಇನ್ಫೋವೇಗ.